ಹಾಯ್ ಎವ್ರಿವನ್, ಇದು ಬಂದು ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಈ ಥರ ಮಟ್ಕಾಸ್ ಎಲ್ಲ ಇತ್ತು, ಸೊ ಅದಕ್ಕೆಲ್ಲ ಡಿಸೈನ್ ಮಾಡ್ತಿದ್ದೆ. ಸೊ ಇದು ಏನಕ್ಕೆ ಮಾಡ್ತಿದ್ದೀನಿ ಅಂತ ನನ್ನ ಯೂಟ್ಯೂಬ್ ಲಾಂಗ್ ಫಾರ್ಮೆಟ್ ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಇದು ಕೆಲವೊಂದು ಮೆಟೀರಿಯಲ್ಸ್ ಬೇಕಿತ್ತು ಅಂತ MG ರೋಡ್ ಕಡೆ ಹೊರಟೆ. ತುಮಕೂರು MG ರೋಡ್, ಬ್ಯಾಂಗ್ಳೂರು MG ರೋಡ್ ಅಲ್ಲ. ಆ್ಯಂಡ್ ನನಗೆ ಬೇಕಿರೋ ಎಲ್ಲ ವಸ್ತುಗಳು ಸಿಕ್ತು. ಸೊ ಎಲ್ಲದನ್ನು ತೊಗೊಂಡು ವಾಪಸ್ ಮನೆಗೆ ಬಂದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಇದು ಇನ್ನೊಂದು ಮಟ್ಕ ಫೈನಲ್ ಆಗಿ ಮಾಡೋದಿತ್ತು, ಸೊ ಅದನ್ನು ಸಹ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಟೋಟಲ್ 9 ಮಾಡಿದ್ದೀನಿ. ಈಚ್ ಆ್ಯಂಡ್ ಎವ್ರಿ ಪಾಟ್ ತುಂಬ ಯುನೀಕಾಗಿ ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಸೊ ಇದನ್ನೆಲ್ಲದನ್ನು ಮುಗಿಸ್ದೆ. ಯಾಕೋ ಸಡನ್ನಾಗಿ ಕಾರ್ನ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿತ್ತು. ಸೊ ಬ್ಲಿಂಕಿಟ್ನ ಮಾಡ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಕಾರ್ನ್ ಬಂತು. ಸೊ ಅದನ್ನು ಚೆನ್ನಾಗಿ ಸುಟ್ಕೊಂಡು ಅದಕ್ಕೆ ಪುದೀನ ಚಟ್ನಿನ ಹಾಕ್ಕೊಂಡು ತಿಂದೆ. ಆ್ಯಂಡ್ ಪರ್ಫೆಕ್ಟ್ ಫಾರ್ ದ ವೆದರ್ ಅಂತಲೇ ಹೇಳ್ಬೋದು. ಆ್ಯಂಡ್ ತಿಂದು ಸ್ವಲ್ಪ ಹೊತ್ತು TV ನೋಡೋ ಅಷ್ಟೊತ್ತಿಗೆ ಮತ್ತೆ ಡಿನ್ನರ್ ಟೈಮ್ ಸ್ಟಾರ್ಟ್ ಆಯಿತು. ಸೊ ಡಿನ್ನರ್ಗೆ ಅಂತ ಚಪಾತಿ ಮತ್ತು ಹೆಸರುಕಾಳು ಪಲ್ಯನ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಚಪಾತಿ ಮಾಡೋ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲರೂ ಕೇಳಿದ್ರಿ, ಸೊ ಅದಕ್ಕೆ ಈ ವಿಡಿಯೋಲಿ ತೋರಿಸೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಫಸ್ಟ್ ಚಪಾತಿನ ನೀವು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಒಂದು ಉಂಡೆನ ಮಾಡಿಕೊಂಡು ಅದರಲ್ಲಿ 2 ಭಾಗನ ಮಾಡಿಕೊಂಡು ಈ ಥರ ಎತ್ತಿಟ್ಕೊಳ್ಬೇಕಾಗುತ್ತೆ. ಆಮೇಲೆ ಸಪ್ರೇಟಾಗಿ ಎರಡನ್ನೂ ಚಿಕ್ಕದಾಗಿ ಲಟ್ಟಿಸ್ಕೊಳ್ಬೇಕು. ಸೊ ಆ್ಯಕ್ಚುಲಿ ನಂಗೆ ಮುಂಚೆ ಏನು ಚಪಾತಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಮನೆ ಫಸ್ಟ್ ರೆಂಟೆಡ್ ಹೌಸಲ್ಲಿ ಇರಬೇಕಾದ್ರೆ ಮೇಲೆ ಒಬ್ಬರು ಚಪಾತಿ ಮಾಡೋರಿದ್ರು. ಸೊ ಅವರಿಂದ ಕಲ್ತ್ಕೊಂಡೆ. ಸೊ ಒಂದು ಲೇಯರಲ್ಲಿ ಎಣ್ಣೆ, ಇನ್ನೊಂದು ಲೇಯರ್ ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಸೊ ಅವಾಗ ಎರಡೂ ಸಪ್ರೇಟಾಗಿ ನೀಟಾಗಿ ಲೇಯರ್ ಫಾರ್ಮ್ ಆಗುತ್ತೆ. ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಪೇಪರ್ ಥರ ಇದೆ. ಆ್ಯಂಡ್ ಹಂಚಲ್ಲೂ ಅಷ್ಟೇ ಮಂದ ಬರಲ್ಲ. ಪ್ಯಾನ್ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಅದಾದಮೇಲೆ ಚಪಾತಿನ ಹಾಕಿದ್ರೆ ಈ ಥರ ಬೇಗ ಉಬ್ಬುತ್ತೆ. ಆ್ಯಂಡ್ ಒಂದು ಸೈಡ್ ನೀಟಾಗಿ ತಿರುಗಿಸ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಚಪಾತೀಸ್ ರೆಡಿ. ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಷ್ಟೊತ್ತು ಬೇಕಾದರೂ ಬಿಟ್ಟು ತಿಂದರೂ ಇಷ್ಟೇ ಸಾಫ್ಟಾಗಿರುತ್ತೆ ಚಪಾತೀಸ್. ಆ್ಯಂಡ್ ಇದಾಗಿತ್ತು ಚಪಾತಿ ಮಾಡೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಆ್ಯಂಡ್ ಡಿನ್ನರ್ಗೆ ಹಾಗೆ ಮಸಾಲೆ ಮಜ್ಜಿಗೆನೂ ಸಹ ಮಾಡ್ಕೊಂಡಿದ್ದೆ. ಸೊ ಇದಾಗಿತ್ತು ನಮ್ಮ ಸೋಮವಾರದ ಡಿನ್ನರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.